ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇಲ್ಲಿ ತನಕ ಒಳ್ಳೆ ರೋಡ್, ಇಲ್ಲಿಂದ ಸೆಕೆಂಡ್ ಗೇರು ಫಸ್ಟ್ ಗೇರ್ ಹಾಕ್ಕೊಂಡು ಹೋಗಬೇಕು. ಇದೇ ಕಾರಣಕ್ಕೆ ಇಲ್ಲಿಂದ ರೋಡ್ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿಂದ ರೋಡ್, ಇಲ್ಲಿಂದ ಯಾವ ಒಬ್ಬ ಮನುಷ್ಯ ಕೂಡ ಸಿಗುದಿಲ್ಲ ಅಲ್ಲ ವಸಂತ. ತೋರಿಸಿ ರೋಡ್ ತೋರಿಸಿ ಕೂಡ ನೋಡ್ಲಿ, ನಾವು ಗಾಡಿ ಯಾಕೆ ಈ ಗಾಡಿಯನ್ನು ಕೇಳಿದಂತೇಳಿ ಅವರು ಕೂಡ ನೋಡ್ಲಿ. ನೋಡಿ ಇಲ್ಲಿ ಒಬ್ಬ ಮನುಷ್ಯ ಕೂಡ ಇಲ್ಲ. ಇಲ್ಲಿಂದ ಪಾಸ್ ಆದ್ರೆ ಇನ್ನು ಅರಸಿನ ಮಕ್ಕಿ ತನಕ ಒಂದು ಜನ ಸಿಗ್ತಾರೆ, ಎಲ್ಲಿಯಾದ್ರೂ ಅಪರೂಪಕ್ಕೆ ಒಂದೊಂದು ಜನ ಸಿಗ್ತಾರೆ. ಗಾಡಿ ಕೂಡ ಇಲ್ಲ. ಇಲ್ಲಿ ನೋಡಿ ಯಾವ ಥರ ಉಂಟು ರೋಡ್ ಅಂತ. ಅದಕ್ಕೋಸ್ಕರ ನಾನು ಇವತ್ತು ಆ ಗಾಡಿಯನ್ನು ಬಿಟ್ಟು ಬಂದದ್ದು. ಅದಕ್ಕೆ ಸಹ ಸ್ವಲ್ಪ ಮಾತುಕತೆ ಆಯಿತು. ಅದನ್ನು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ, ಮತ್ತು ಹೇಳಿದರೆ ಒಂದಕ್ಕೆ ಒಂದಾಗ್ತದೆ. ಮತ್ತಂತ ಹೇಳಿದರೆ ಊಟದ ವಿಷಯ. ಈಗ ನಮ್ಮದು ಊಟ ಇಲ್ಲ, ಎಂತ ಮಾಡೋದು, ಎಲ್ಲಿ ಊಟ ಮಾಡೋದು? ನಿಮ್ಮ ಚರ್ಚ್ ಇಲ್ಲಿಗೆ ಹೋಗುವ ಎಂತ ಇದು ಕ್ರಿಸ್ಮಸ್ ಅಲ್ಲ. ನಿಮ್ಮ ಕಡೆಯಿಂದ ಒಂದು ಶುಭಾಶಯ ಮಾಡಿ, ಅವರಿಗೆ ಶುಭಾಶಯ ಮಾಡಿ ಮಾಡಿ. ಅದೊಂದು ನೋಡಿ ನೋಡಿ ಅವರು ಕೂಡ ನೋಡ್ಲಿ. ಇಲ್ಲಿ ಒಂದು ಅವ್ರು ಕೂಡ ದೊಡ್ಡ ಟಿವಿಯಲ್ಲಿ ಹಾಕಿ ನೋಡ್ತಾರಲ್ಲ, ಅವರಿಗೂ ಕೂಡ ದೊಡ್ಡದ್ರಲ್ಲಿ ಕಾಡ್ಲಿ ಬಂಡ ಎಲ್ಲ ತೋರಿಸಬೇಕು. ನಾನು ಅದಕ್ಕೆ ಅದು ವಿಡಿಯೋ ಮಾಡ್ಲಿಕ್ಕೆ ಹೇಳಿದ್ದೆ ಮಾತ್ರ. ಇಲ್ಲಿ ರೋಡ್ ಆ ಥರ ಉಂಟು. ಇಲ್ಲಿ ಅಲ್ಲ, ಇಲ್ಲಿ ಇಷ್ಟಾದ್ರೆ ಉಂಟು ಅಂತ ಅನ್ಕೊಳ್ವಾ. ಅದು ರೋಡ್ ತೋರಿಸ್ಬೇಕು ಮೇಲೆ ಮುಂದುಗಡೆ ಅಲ್ಲ, ಅದನ್ನು ತೋರಿಸ್ತೇನೆ ನಿಮಗೆ, ಅಲ್ಲಿ ಸಹ ತೋರಿಸ್ತೇನೆ. ಊಟ ಇಲ್ಲಿ ಬೇಡ ಬಿಡಿ. ಊಟ ಎಂತ ಮಾಡುದು ಈಗ? ಈ ಲೈನಲ್ಲಿ ನಮಗೆ ಒಂದು ಊಟದ ಟೆನ್ಷನ್ ಇರಲಿಲ್ಲ. ಒಂದು ಗಂಜಿ ಊಟ ಸಿಗ್ತಾ ಇತ್ತು ನಮಗೆ. ಅಲ್ಲಿದ್ದು ನಂಬರ್ ಎಲ್ಲ ತಗೊಂಡು ಬಂದಿದ್ವಿ ನಾವು. ಅವರು ಹೋದ ವಾರ ಕೂಡ ರಜೆ, ಗುರುವಾರ, ಇವತ್ತು ಕೂಡ ರಜೆ. ಇಲ್ಲಿಂದ ಸೀದಾ ಹೋಗುವ. ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂತ ಹೇಳಿದ್ರೆ ರೋಡ್ ಸರಿ ಇಲ್ಲ ಫಸ್ಟ್ ಆಫ್ ಆಲ್. ಮತ್ತು ಎದುರುಗಡೆ ಒಂದು ರೋಡ್ ಸಿಗ್ತದೆ, ಅದನ್ನು ಕೂಡ ತೋರಿಸ್ತೇನೆ. ಕಾಯರ್ ತನಕ ಬಂದು ರೀಚ್ ಆಗಿದ್ದೇವೆ. ನಮ್ಮ ಗಾಡಿ ಇಲ್ಲಿ ಉಂಟು ನೋಡಿ, ಇಲ್ಲಿ ನಿಲ್ಲಿಸಿದ್ದೇನೆ. ಅಲ್ಲಿ ಒಂದು ಹೋಟೆಲ್ ಇತ್ತು ಮಾರದು ಮುಂಚೆ. ಎಲ್ಲಿ ಅಂತ ಹೇಳಿದರೆ ಅಲ್ಲಿ ಆ ಜೀಪದ ಹಿಂದುಗಡೆ ಒಂದು ಸೀಟ್ ಹಾಕಿದ್ದಾರಲ್ಲ, ಅಲ್ಲಿ ಹೋಟೆಲ್ ಇತ್ತು, ಗಂಜಿತ್ತು, ಒಳ್ಳೆ ಆಗ್ತಿತ್ತು ಗಂಜಿ ಎಲ್ಲ. ಇವತ್ತು ಬಂದ್ ಮಾಡಿದ್ದಾರೆ. ಇಲ್ಲೊಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು, ಸೈಂಟ್ ಮೇರಿ ಅಂತ. ಇಲ್ಲಿ ಒಂದು ಐಟಮ್ ಹಾಕಿ ಆಯಿತು, ಇನ್ನು ಬಿಲ್ಲು ತಗೊಂಡು ಬರಬೇಕು. ವಸಂತನ ಬಿಲ್ ತಗೊಂಡು ಬರ್ತಾರೆ. ಟಯರ್ ನೋಡಿ, ಟಯರ್ ಕೂಡ ಹೋಗ್ತಾ ಬಂತು ನೋಡಿ ಯಾವ ಥರ ಆಗಿದೆ ಅಂತ. ಈ ಟೈರ್ ಎಲ್ಲ ನೋಡ್ಕೊಳ್ಬೇಕು. ಬಟನ್ ಮುಗಿತಾ ಬಂತದ್ರದ್ದು ಕೂಡ. ಹೊಸ ಗಾಡಿ, ಒಂದು 15-18 ಕಿಲೋಮೀಟರ್ ಓಡಿತ್ತು. 16,000 ಏನೋ ಓಡಿತಿದ್ದು. ಎಂತ ಕೊಟ್ರಾ? 1416. ಸರಿ. ಕಾಯರ್ ತಡ್ಕ ಪಾಸ್ ಮಾಡಿಕೊಂಡು ಸೀದಾ ಬಂದ್ವಿ. ನಾವು ಈ ಕಡೆಯಿಂದ ಹೋಗಬೇಕು. ಪಾರ್ಪಿಕಲ್ಲಿಗೆ ಹೋಗ್ಲಿಕ್ಕಿಲ್ಲ, ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗಬೇಕು. ಇಲ್ಲೊಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು ಮಾರೆ. ಅವರು ಬಂದು, ಅವರ ಮನೆ ಇಲ್ಲೇ ಹಿಂದುಗಡೆ ಇರೋದು. ಕರಿತೀರಾ? ಇಲ್ಲಿ ಹಿಂದುಗಡೆ ಇರೋದು. ಫಸ್ಟ್ ಆಫ್ ಆಲ್ ಊಟ ಆಗಲಿಲ್ಲ. ಊಟ ಇಲ್ಲದೆ ಲೈನ್ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಎಂತ ಮಾಡೋದು? ಊಟ ಕರೆಕ್ಟಾಗಿ ಸಿಗಲಿಲ್ಲ ಆದರೆ ಲೈನ್ ಕೂಡ ಇಲ್ಲ, ಎಂಥದಿಲ್ಲ. ನಾ ಇಲ್ಲ ಅಂತ ಕಾಣ್ತದೆ. ಹೋಗಿ ಹೊಟ್ಟೆ ಹಸಿತಿದ್ರೆ ಎಷ್ಟು ಇರಿಟೇಷನ್ ಆಗ್ತದೆ ಅಂತ ಹೇಳಿದರೆ, ಯಾರಾದರೂ ಮಾತಾಡುವಾಗ ಎಂಥ ಅಧಿಕ ಪ್ರಸಂಗ ಮಾತಾಡಿದರೆ ಹೊಡೆದು ಬಿಸಾಡುವಂತ ಆಗ್ತದೆ. ಈ ಹೊಟ್ಟೆ ಹಸಿವು ಆದರೆ ಅದೇ ಒಂದು. ಅಂಥದ್ರಲ್ಲಿ ಈಗ ಅಂಗಡಿಗಳು ಬಂದಿದ್ದಾಗ ಮತ್ತೆ ಲೇಟೇ ಆಗೋದು. ನಿಜವಾಗಿ ನಮಗೆ ಇಲ್ಲಿಂದ ಇಲ್ಲಿಗೆ ಬಿಲ್ಲೆಲ್ಲ ತಗೊಳ್ಳಿಕ್ಕೆ ಒಂದು 15 ನಿಮಿಷದ ಕೆಲಸ. ಈ ಥರ ಬಂದಿದ್ದರೆ ಅರ್ಧ ಗಂಟೆ ಹೋಗ್ತದೆ ಒಂದೊಂದು ಗಾಡಿಯಲ್ಲಿ. ಎಂತ ಮಾಡೋದು, ನಮ್ಮ ಹಣೆ ಬರ. ಇವರ ಮನೆಗೆ ಹೋಗುವ. ವಸಂತನ ಹೋಗಿದ್ದಾರೆ, ಅವರನ್ನು ನಾಯಿ ಇಟ್ಕೊಳ್ಳಿಲ್ಲಲ್ಲ ಮಾರೆ. ನಾಯಿ ಇಲ್ಲ, ಬೆಕ್ಕು ಅಂತ ಉಂಟು. ಇಲ್ವಾ? ಇಲ್ಲ ಏರ್ಲ ಇಜ್ಜಿದವು ಜಡ ಪಂಡ ಫೋನ್ ಮಲ್ಪಿ ದಣಿಕ್. ಇದವರ ಮನೆ, ಇದವರ ಅಂಗಡಿ, ಇದವರ ಮನೆ. ಇಲ್ಲಿಲ್ಲ, ಬಂದು ಬನ್ಲಿ. ಎಂಚಿನ ಇಟ್ಟು ಹೋಗ್ಬೇಕಂತ ಇಟ್ಟು ಹೋಗುವ. ಬೋರ್ಡ್ ನಂಬರ್ ಇಜ್ಜಿ ಓಲುಂಡು. ಬೋರ್ಡ್ ಇಜ್ಜಿಂది ಡಿವೈನ್ ಜನರಲ್ ಸ್ಟೋರ್ ಮಾತ್ರ ಇಟ್ಟು ಇಜ್ಜತ ದೀರ್ದು పోయారా ఉండేరా అడిగి ఫోన్ అందుకే కట్లే దీర్ ధని అయితే ఉండేది తూలే నంబర్ ఇస్తే దీది బోలే ఫోన్ అంత బోలే అడిగి ఫోన్ అనుకోండి నేను అనుకోండి
ಮಂಡೆ ಬಿಸಿ ಮಂಡೆ ಬಿಸಿ. ಇವರು ಇನ್ನೊಂದು ವಹಿವಾಟು ಉಂಟಾ ಅಂತ, ಹಾಲಿದ್ದು ವಹಿವಾಟು ಇರ್ಬೋದು. ಇವರಿಗೆ ಲಾಭ ಇರ್ಬೋದಾ? ಎಂಥದ ಈಗ ಮನುಷ್ಯ ಯಾವುದೇ ಲಾಭ ಇಲ್ಲದೆ ಯಾವ ಕೆಲಸ ಸಹ ಮಾಡೋದಿಲ್ಲ ಅಲ್ಲ. ಈಗಿನ ಜನ ಆಗಿಲ್ಲ, ಅದು ಮುಂಚೆ ಪಾಪ ಪುಣ್ಯ ಪ್ರಜ್ಞೆ ಅದು ಇದು ಅಂತಿದ್ದದ್ದು. ಈಗ ಅದೆಂಥದ್ದಿಲ್ಲ. ಈ ಕಡೆದು ಟೈರ್ ಬಟನ್ ಒಳ್ಳೇದುಂಟು, ಆ ಕಡೆದು ಟೈರ್ ಇದು ಬಟನ್ ಒಳ್ಳೇದಿಲ್ಲ, ಹೋಗಿದೆ. ಎಂತ ಮಾಡೋದು? ಸ್ಟೆಪ್ಪಿನ ಉಂಟು ಆದರೆ ಭಯ ಇಲ್ಲ. ಸ್ಟೆಪ್ಪಿನ ಇದ್ರೆ ಒಂದು ಭಯ ಇಲ್ಲ ಅಂತ. ನಮ್ಮ ಇನ್ನೊಂದು ಗಾಡಿಯಲ್ಲಿ ಸ್ಟೆಪ್ಪಿನ ಇಲ್ಲ, ಅದಕ್ಕೋಸ್ಕರ ಭಯ. ಎಂತಂತೆ ಇಲ್ಲೊಂದು ಐಟಮ್ ಹಾಕಿ ಇಲ್ಲಿಂದ ಹೊರಡುವ. ಅಲ್ಲಿಂದ ಐಟಮ್ ಎಲ್ಲ ಖಾಲಿ ಮಾಡಿ ಹೋಗ್ತಾ ಇದ್ದೇವೆ. ಮುಂಚೆ ನಾವು ಈ ರೋಡಿಂದ ಹೋಗ್ತಾ ಇದ್ವಿ, ಈಗ ಈ ರೋಡನ್ನು ಹೋದ ವಾರದಿಂದ ಸ್ಟಾಪ್ ಮಾಡಿದ್ದೇನೆ. ಇಲ್ಲಿ ಎದುರುಗಡೆಯಿಂದ ಒಂದು ಲೆಫ್ಟ್ ತಗೊಂಡ್ರೆ ಅದೇ ದಾರಿಗೆ ಸೇರ್ತದೆ, ಮಾತ್ರ ಅದೇ ದಾರಿಗೆ ಸೇರ್ತದೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಅಪ್ಪು ಸಿಗ್ತದೆ ವಸಂತನ್ನ, ನಿಮ್ಗೆ ಗೊತ್ತುಂಟಲ್ಲ, ಮೊನ್ನೊಂದು ಅಪ್ಪು ಸಿಕ್ಕಿತು. ಅದರಲ್ಲಿ ಹೇಗೆ ಉಂಟಂತಿದ್ರೆ ಆ ರೋಡು ದರಿದ್ರ ಹಿಡಿದ ರೋಡ್ ಆಗಿದೆ. ಅಲ್ಲಿ ಹೋಗ್ಲಿಕ್ಕೆ ಸಾಗುದಿಲ್ಲ, ಎಂಥದಿಲ್ಲ. ಯಾಕಂತ ಹೇಳಿದ್ರೆ ಒಂದು ದೊಡ್ಡ ಅಪ್ಪು ಅಂತ ಹೇಳಿದ್ರೆ ಒಂದು ಚಾರ್ಮಾಡಿ ಘಾಟಿಗಿಂತ ಎಂತ ಕಮ್ಮಿ ಇಲ್ಲ ಅಲ್ಲ. ಆದರೆ ರೋಡ್ ಯಾವ ಥರ ಅಂತ ಹೇಳಿದ್ರೆ ಫುಲ್ಲು ಜಲ್ಲಿ ಕಲ್ಲು ಹಾಕಿದ್ದಲ್ಲ ಅದು ಎಂಥದ್ದು ಗೊತ್ತುಂಟಾ, ಡಾಮರ್ ಇದ್ದದೆಲ್ಲ ತುಂಡಾಗಿ ಅದರದ್ದು ಜಲ್ಲಿ ಕಲ್ಲೆಲ್ಲ ಆ ಕಡೆ ಈ ಕಡೆ ಹಂಚಿ ಹರಡಿ ಹೋಗಿದೆ ಅಲ್ಲ ವಸಂತನ. ಅಲ್ಲಿ ಮಣ್ಣೆ ಎಂತ ಆಯ್ತು ಹೇಳಿ, ಮತ್ತೆ ಗಾಡಿ ಹತ್ತುದೇ ಇಲ್ಲ ಎಷ್ಟೇ. ಮತ್ತೆ ಗಾಡಿ ಸ್ಕಿಡ್ ಆಗ್ತಾ ಇದ್ರೆ ಎಲ್ಲಿಗೆ ಹತ್ತದೆ, ಅಲ್ಲಿಗೆ ಬಂದು ಬೀಳ್ತಾ ಇತ್ತು. ಅದಕ್ಕೋಸ್ಕರ ಆದರೂ ಅಲ್ಲಿಂದ ಪಾಸ್ ಮಾಡಿಕೊಂಡು ಹೋದೆ. ಸುಮ್ಮನೆ ಯಾಕೆ ಇದೆಲ್ಲ ರಿಸ್ಕ್ ತಗೊಳ್ಳೋದು. ಇನ್ನೊಂದು ಗಾಡಿ ರೋಲ್ ಆಗ್ತದೆ ಇದು, ಅದಕ್ಕೋಸ್ಕರ. ಮತ್ತು ಟೈರ್ ತಿಂತದೆ, ಮೈನ್ ಟೈರ್ ತಿನ್ನುವ ಕಾರಣದಿಂದಾಗಿ ಇಲ್ಲಿಂದ ಒಂದು ರೋಡ್ ಉಂಟು. ಇಲ್ಲಿಂದ ಸಹ ರೋಡು ಅಷ್ಟೊಂದು ಚೆಂದ ಇಲ್ಲ. ಇಲ್ಲಿ ಮಾತ್ರ ಇದು ಹೈವೇ, ಈ ರೋಡ್ ಮಾತ್ರ ಒಳ್ಳೆಯದುಂಟು. ಮತ್ತು ಒಳಗೆ ಲೆಫ್ಟ್ ತಗೊಂಡಾದ್ಮೇಲೆ ಮತ್ತು ಅದೇ ಪರಿಸ್ಥಿತಿ. ಅದಕ್ಕಿಂತ ಆಗ್ಬೋದು ಅಂತ. ನೀವು ಈ ರೋಡಲ್ಲಿ ಫಸ್ಟಿಗೆ ಬರ್ತಾ ಇರೋದಲ್ಲ, ನಾನು ತೋರಿಸ್ತೇನೆ ಎಲ್ಲಿ ಅಂತ ನಿಮಗೆ ಮುಂದೆ. ಅಲ್ಲಿಂದ ಈ ರೋಡ್ಗೆ ತಗೊಳ್ಬೇಕು. ಅಲ್ಲಿ ಲೆಫ್ಟ್ ತೆಗಿಲಿಕ್ಕೆ ನನಗೆ ತೋರಿಸ್ಲಿಕ್ಕೆ ಮರ್ತೋಯ್ತು. ನೋಡಿ ಯಾವ ಥರ ಉಂಟಂತ ರೋಡ್. ಈ ರೋಡಲ್ಲಿ ಹೋಗ್ತಾ ಇರೋದು ಅದಕ್ಕಿಂತ ಬೆಟರ್ ಅಲ್ಲ ವಸಂತನ, ಸ್ವಲ್ಪ ಆದರೆ ಸಹ. ಅದಕ್ಕೋಸ್ಕರ ಮಾತ್ರ ಇದೇ ರೋಡ್ ಈ ಥರ ಇರುವಾಗ ಮತ್ತೆ ಆ ರೋಡ್ ಯಾವ ಥರ ಇರಬೇಕು, ನೀವೊಂದು ಆಲೋಚನೆ ಮಾಡಿ. ಜನಸಂಖ್ಯೆ ಇಲ್ಲ, ಇಲ್ಲಿ ಯಾರಿದ್ದಾರೆ? ಯಾರು ಸಹ ಇಲ್ಲ. ಒಂದು ಎಂತಾದರೆ ಗಾಡಿ ಹಾಳಾದರೆ ಒಂದು ನರ ಪಿಳ್ಳೆ ಸಮೇತ ಇಲ್ಲ ಇಲ್ಲಿ. ಎಂತ ಮಾಡೋದು? ಗಾಡಿ ಬಾಕಿ ಆದರೆ ಮತ್ತೆ ಇಲ್ಲಿ ಕೂತ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ನೆಟ್ವರ್ಕ್ ಇಲ್ಲ ಇಲ್ಲಿ. ಜಿಯೋ ಅಂತೂ ಸಿಗೋದೇ ಇಲ್ಲ. ಮತ್ತು ಏರ್ಟೆಲ್ ಕೂಡ ಇಲ್ಲಿಗೆ ಬಂದಾದಮೇಲೆ, ಈ ರೋಡಿಗೆಲ್ಲ ಬಂದಾದಮೇಲೆ ಏರ್ಟೆಲ್ ಕೂಡ ಸಿಗೋದಿಲ್ಲ. ಅದಕ್ಕೋಸ್ಕರ ಇಲ್ವಾ? ಅದೇ ರೇಂಜ್ ಇಲ್ಲ. ಇದು ಫಸ್ಟ್ ಆಫ್ ಆಲ್ ಇದು ಬೇಜಾರಾಗೋದಿದೆ. ಈ ಕಡೆ ಬಂದರೆ ನೆಟ್ವರ್ಕ್ ಇರೋದಿಲ್ಲ, ಎಂಥದ್ದು ಇರೋದಿಲ್ಲ. ಮತ್ತು ಎಂತಾದರೆ ಗಾಡಿ ಹಾಳಾದರೆ ಮತ್ತೆ ಯಾರ ಹತ್ರ ಹೇಳೋದು? ಹೇಳಲಿಕ್ಕಾದ್ರೂ ಜನ ಬೇಕೇ. ಯಾವ ಥರ ಹಳ್ಳಿ ಪ್ರದೇಶ ಅಂತ ಹೇಳಿದರೆ ಒಂದೇ ಒಂದು ಜನ ಇಲ್ಲಲ್ಲ ವಸಂತನ. ಎಂಥದ್ರೆ ಆದರೆ ಕೇಳುವವರು ಸಹ ಇಲ್ಲ, ಎಂಥದ್ದು ಇಲ್ಲ. ಎಂಥ ಪರಿಸ್ಥಿತಿಯೋ. ಇಂಥ ರೋಡಲ್ಲಿ ಬಂದರೆ ನಮಗೆ ಸಹ ಮೈ ನೋವು ಜಾಸ್ತಿ ಆಗ್ತದೆ. ಲೈನ್ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಅಲ್ಲ, ಸೊಂಟೆಲ್ಲ ನೋವಾಗಿ ಹೋಗ್ತದೆ. ಮತ್ತು ಅಲ್ಲಿ ಗುಂಡಿತ್ತು, ಇಲ್ಲಿ ಸ್ವಲ್ಪ ಒಳ್ಳೆಯದುಂಟು. ಮತ್ತು ತೋರಿಸ್ತೇನೆ, ಮುಂದೆ ತೋರಿಸ್ತೇನೆ ನಿಮಗೆ ಯಾವ ಥರ ಪಾಳು ಬಿದ್ದಿರುವ ರೋಡೆಲ್ಲ ಉಂಟು ಇಲ್ಲಿ. ನೋಡಿ ಈಗ ನೋಡಿ ಯಾವ ಥರ ಉಂಟು ರೋಡ್ ಅಂತ. ಇಷ್ಟು ದೊಡ್ಡ ಜಲ್ಲಿ ಕಲ್ಲುಗಳು ಎಂತೆಲ್ಲ ಉಂಟು. ಇದರಲ್ಲಿ ಬಂದಿದ್ರೆ ನಮ್ಮ ಗಾಡಿದು ಟೈರ್ ಉಳಿತಿತ್ತು. ಆ ಟೈರ್ ಬ್ಲಾಸ್ಟ್ ಆಗ್ತಿತ್ತು. ಅಲ್ಲಿಂದ ಇಲ್ಲಿ ತನಕ ಇದೇ ಥರ ಇತ್ತು. ಇನ್ನೂ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ಅಲ್ಲಿ ಗೇರ್ ಚೇಂಜ್ ಮಾಡುವಾಗ ಗಾಡಿ ಪಿಕಪ್ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಇಲ್ಲಿಂದ ಈಗ ಸೀದಾ ನಾವು ಅರಸಿನಮಕ್ಕಿ ಹೋಗ್ಲಿಕ್ಕಿಲ್ಲ. ಹೇಳ್ತೇನೆ ಮುಂದೆ ಎಂತೆಂಥ ಅಪ್ಡೇಟ್ ಉಂಟಂತ ಮುಂದೆ ತೋರಿಸ್ತೇನೆ. ಈಗ ಇಲ್ಲಿಂದ ಆರಾಮ್ಸೆ ಹೋಗುವ. ಮತ್ತು ವಸಂತನ ಹೊಟ್ಟೆ ಹಸಿತಿಲ್ವಾ ನಿಮಗೆ? ಊಟ ಉಂಟು ನೋಡುವ. ನೀವು ಅದಕ್ಕೋಸ್ಕರ ಹೊಟ್ಟೆ ಹಸಿತಾ ಉಂಟಂತೇಳಿ ಮಾತಾಡ್ತಾ ಇಲ್ವಾ? ಎಂಥದ್ದು ಹೌದು ಮಾರ್ರೆ, ಅದೊಂದು ಬನ್ಸ್, ಅದೊಂದು ರಾಗನ್ನ ಇದ್ದರೆ. ನನ್ನ ಜೀವನದಲ್ಲಿ ನಾನು ಅಷ್ಟು ಬನ್ಸ್ ತಿಂದಿದ್ದೇನೋ ಇಲ್ಲ ಗೊತ್ತಿಲ್ಲ. ಇಲ್ಲಿಗೆ ಬಂದ ಮೇಲೆ ಬನ್ಸ್ ಉಂಟಲ್ಲ,
ಮೊದಲು ನನಗೆ ಬನ್ಸ್ ಸ್ವಲ್ಪ ಫೇವ್ರೇಟ್ ಇತ್ತು, ಅಲ್ಲ ಖುಷಿ ಆಗ್ತಿತ್ತು ತಿನ್ಲಿಕ್ಕೆ. ಈಗ ಎಂತ ಆಗಿದೆ ಅಂತ ಹೇಳಿದ್ರೆ ಬನ್ಸ್ ನೋಡುವಾಗ ವಾಂತಿ ಬರ್ತದೆ. ಹೌದಾ? ಮತ್ತೆ ಡೈಲಿ ಬನ್ಸಿ ಅಲ್ಲ, ಮತ್ತೆ ಡೈಲಿ ಬನ್ಸ್ ಇದು ಮನುಷ್ಯನಿಗೆ ಯಾವತ್ತಾದ್ರೂ ಒಮ್ಮೆ ಎಂತಾದ್ರೂ ಒಂದು ತಿನ್ನುವಾಗ ಆಸೆ ಆಗ್ತದೆ, ಅದು ತಿನ್ನುವ ಮಾರ. ಇದು ಡೈಲಿ ತಿನ್ನದನ್ನೇ ತಿನ್ನುವಾಗ ಮಂಡೆ ಬಿಸಿ ಆಗ್ತದೆ, ಮತ್ತೊಂದು ವಾಂತಿ ಬರ್ತದೆ. ಅದೇ ಒಂದು ಪೋಡಿ, ಅದೇ ಒಂದು ಬನ್ಸ್. ನಿಮ್ಗೆ ಎಂತ ತಿಂಡಿ? ನನಗೆ ಅದೊಂದು ಕೋಡಿತ್ತು, ಒಂದು ಬನ್ಸ್ ಇತ್ತು. ಯಾವ ಥರ ಆಗ್ತದೆ ತಿನ್ಲಿಕ್ಕೆ? ಅದು ಕೋಡಿಯ ಬನ್ಸ್ ಎಂತ ಅಂತ ಹೇಳಿಲ್ಲ, ಒಂದೇ ಕಟ್ಲೆಟಲ್ಲಿ ಮಾಡೋಣ ಅಂತ ಸಹ, ಅದಕ್ಕೆ ಮೈದಾ ಕೂಡ ಆಗುದಿಲ್ಲ ಅಂತ ಬನ್ಸಿ. ಅಲ್ಲ, ಅದು ಬನ್ಸ್ ಮತ್ತೆ ಸ್ವೀಟ್ ಕೂಡ ಇಲ್ಲ ವಸಂತ, ನೋಡಿದ್ರಾ? ಸ್ವೀಟ್ ಕೂಡ ಇಲ್ಲ, ಮತ್ತೆ ಕಪ್ಪು ಹೋಗಿದೆ. ಅದಕ್ಕೆ ಬಾಳೆಹಣ್ಣು ಕೂಡ ಸರಿಯಾಗಿ ಹಾಕುದಿಲ್ವ ಅಂತ ಗೊತ್ತಿಲ್ಲ ಎಂತಂದ್ರೆ, ಮತ್ತೆ ಅದು ಗಟ್ಟಿಯಾಗಿತ್ತು. ಹೌದು ಮಾರ, ಅದೇ ಮನೇಲಿ ಓಟ್ ರೊಟ್ಟಿ ಮಾಡಿ ಹೇಗಿತ್ತು. ಹಾ ಅದೇ ಅಂತ ತಿಂದ್ರೆ ನಮ್ಮ ಹೊಟ್ಟೆ ಹಾಳಾಗಿ ಹೋಗ್ತದೆ. ಅಂತ ತಿಂದ್ರೆ ಅದು ಎಣ್ಣೆಯಲ್ಲಿ ಮುಳುಗಿರ್ತದೆ. ಅದು ಎಂತದ ಯಾವಾಗ ಹಾಕಿದ ಎಣ್ಣೆ ಯಾರಿಗೆ ಗೊತ್ತು? ಅದು ಕರೆಕ್ಟ್. ಹೋಟ್ಲಲ್ಲೆಲ್ಲ ಎಷ್ಟು ದಿವಸ ಕಮ್ಮಿ ಚೇಂಜ್ ಮಾಡೋದಲ್ಲ ಎಣ್ಣೆ. ಮತ್ತೆ ಅದು ಎಣ್ಣೆ ಹೇಗೆ ಆಗಿರ್ತದೆ ಅಂತ ಹೇಳಿದ್ರೆ ಕಪ್ಪು ಕಪ್ಪಾಗಿರ್ತದೆ. ಅದನ್ನು ಯೂಸ್ ಮಾಡಿ 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 ಲಾಸ್ಟಿಗೆ ಅದಕ್ಕೆ ಎಂತ ಅಂತಿಮ ಅಂತ ಇಲ್ಲ ಅದಕ್ಕೆ. ಮತ್ತೆ ಲಾಸ್ಟ್ ಅದೇ ಎಣ್ಣೆಗೆ ಮತ್ತೆ ಬೇರೆ ಎಣ್ಣೆ ಮಿಕ್ಸ್ ಮಾಡುದು ಅಷ್ಟೇ. ಅದು ಎಣ್ಣೆ ಆವಿ ಆಗೋ ತನಕ ಅದೇ ಎಣ್ಣೆ. ನಾವಿಲ್ಲಿ ಬಂದ್ವಿ ನೋಡಿ, ಎಲ್ಲಿ ಬಂದ್ವಿ ಅಂತ ಹೇಳಿದ್ರೆ ತೋರಿಸ್ತೇನೆ ಈಗ ನಿಮಗೆ. ಈಗ ಅಂದಾಜು ಆಗ್ಬೋದು ನಾವು ಯಾವ ರೋಡಲ್ಲಿ ಬಂದ್ವಿ ಅಂತ. ಈ ಗಾಡಿ ಹೋಗ್ತಾ ಇಲ್ವಾ, ಲೆಫ್ಟಿಗೆ ಹೋಯ್ತಲ್ಲ, ಅದೇ ರೋಡಲ್ಲಿ ನಿಜವಾಗಿ ಬರಲಿಕ್ಕೆ ನಮಗೆ, ಆದರೆ ಆ ಕಡೆಯಿಂದ ಬರಲಿಲ್ಲ. ಈಗ ಇಲ್ಲಿಂದ ಒಳಗಿಂದ ಬಂದ ರೋಡು ಇದೇ ರೋಡ್ಗೆ ಸೇರಿತ್ತು. ಆ ಕಡೆಯಿಂದ ಬಂದರೆ ಇಲ್ಲಿಂದನೇ ಹೋಗ್ತೇವೆ, ಈ ಕಡೆಯಿಂದ ಬಂದ್ರೆ ಇಲ್ಲಿಗೆ ಹೋಗ್ತೇವೆ. ನಿಮಗೆ ಈಗ ಗೊತ್ತಾಯ್ತಾ? ರೋಡ್ ಗೊತ್ತಾಯ್ತಾ? ಹಾಂ. ಒಳಗಿನ ರೋಡನ್ನು ಮುಗಿಸಿಕೊಂಡು ಈಗ ಮೈನ್ ಹೈವೇಗೆ ಬರ್ತಾ ಇದ್ದೇವೆ. ಟಚ್ ಆದ್ವಿ. ನಾವು ನಿಜವಾಗಿ ರೈಟಿಗೆ ಹೋಗಲಿಕ್ಕೆ ಅರಸಿನಮಕ್ಕಿಗೆ, ಆದರೆ ಇವತ್ತು ಈ ಕಡೆ ಹೋಗಬೇಕು. ಯಾಕಂತ ಹೇಳಿದರೆ ಶಿಶಿಲಕ್ಕೆ ಹೋಗ್ಲಿಕ್ಕೆ ಉಂಟು. ನೀವು ಶಿಶಿಲಕ್ಕೆ ಬಂದಿದ್ದೀರಾ ಇಷ್ಟು ತನಕ? ಬಂದಿದ್ರೆ ಕಾಕನೊಟ್ಟಿಗೆ. ನೀವು ಅಲ್ಲಿಗೆ ರಥ ಬೀದಿಗೆ ಮಾತ್ರ ಹಾಕಿದ್ದು, ಮತ್ತೆ ಅಲ್ಲಿಗೆ ಹೋಗಲಿಲ್ಲ? ಶಿಶಿಲ ಜಂಕ್ಷನ್ಗೆ ನಿಮ್ಗೆ ಇರಲಿಲ್ಲ ಅವತ್ತು? ಯಾವ ಮಾಗಣದ? ರಥ ಬೀದಿ. ರಥ ಬೀದಿ ಅದು ಒಳಗೆ ಅಲ್ಲ, ಸಂಘದಿಂದ ಒಳಗೆ. ಹೌದು. ಅದಕ್ಕೆ 2 ಅಂಗಡಿಗಳಿತ್ತಲ್ಲ, ಮತ್ತೆ ಅಲ್ಲಿ ಜಂಕ್ಷನ್ ಅಲ್ಲಿ ಒಂದು ಅಂಗಡಿ ಇತ್ತು. ಹೋಗಿದ್ರಾ? ಮತ್ತೊಂದು ವಿಷಯ, ಇಲ್ಲಿ ಇರುವುದು ಒಂದೇ ಅಂಗಡಿ, ಮತ್ತೆ ನಾವು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಎಂತ ಅಂತ ಹೇಳಿದ್ರೆ, ಈಗ ನಾವು ಫಸ್ಟಿಗೆ ಈಗ ಕೆಲವರು ಹೇಳ್ತಾರೆ, ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾರೆ, ಎಂತಂತ ಹೇಳಿದರೆ ಒಂದು ಅಂಗಡಿ ಇದ್ದರೆ ಯಾಕೆ ಹೋಗ್ತೀರಾ, ಓನರ್ಗೆ ಹೇಳ್ಬೇಕು, ಅದು ಹಾಗೆ ಹೀಗೆ ಅಂತ. ನೋಡಿ ಸ್ವಾಮಿ, ಫಸ್ಟ್ ಆಫ್ ಆಲ್ ನಾವು ಲೋಡ್ ಆಗುವಾಗನೇ ಹೇಳ್ತೇವೆ ಅಲ್ಲ ವಸಂತಣ್ಣ, ಒಂದು ಅಂಗಡಿಗೆ ಅಲ್ಲಿ ತನಕ ಇಷ್ಟು ಕಿಲೋಮೀಟ್ರ್ ಹೋಗ್ಲಿಕ್ಕೆ ಉಂಟು, ಮತ್ತು ಒಂದು ಅಂಗಡಿಗೆ ನಿಮಗೆ ಅದು ಅಸಲಾಗ್ತದ ಹಾಗೆ ಅಂತ ಕೇಳ್ತೇವೆ. ಒಂದು ಸತಿ 2 ಸತಿ ಹೇಳ್ಬೋದು. ಮತ್ತು ಅದನ್ನು ಆಗಾಗ ಹೇಳ್ತಾ ಇದ್ದರೆ ಮತ್ತೆ ಅವರು ಅಂದ್ಕೊಳ್ಳೋದು ಓನರ್ ಮೈಂಡಲ್ಲಿ ಬರ್ತದೆ, ಇವರಿಗೆ ಅಲ್ಲಿಗೆ ಹೋಗಲಿಕ್ಕೆ ಮನಸ್ಸಿಲ್ಲ ಅಂತ ಕಾಣ್ತದೆ, ಅದಕ್ಕೋಸ್ಕರ ಇವರು ಹಾಗೆ ಹೇಳೋದು ಹೀಗೆ ಹೇಳೋದು ಅಂತ. ಅದಕ್ಕೋಸ್ಕರ ನಾವು ಯಾರ ಕೆಡುಕನ್ನು ಬಯಸೋದಿಲ್ಲ. ನಾವು ನಮ್ಮದು ವಾಸ್ತವ ಎಂತ ಉಂಟು ಅದನ್ನು ಹೇಳ್ತಾ ಹೋಗ್ತೇವೆ. ಇಲ್ಲಿಂದ ಒಂದು ಅಂಗಡಿಗೋಸ್ಕರ ಇಲ್ಲಿಂದ ಎಷ್ಟೋ ಕಿಲೋಮೀಟ್ರ್ ಹೋಗಬೇಕು. ಒಮ್ಮೆ 2 ಸತಿ ಬಂದಿದ್ದೇನೆ ಈ ಲೈನಿಗೆ ನಾನು. ಒಂದು ಅಂಗಡಿಗೋಸ್ಕರ ಎಷ್ಟು ಕಿಲೋಮೀಟ್ರ್ ಹೋಗಬೇಕು. ನಾವು ಓನರ್ ಹತ್ರ ಹೇಳೋದನ್ನೆಲ್ಲ ಹೇಳಿ ಆಗಿದೆ. ಮತ್ತು ಅವರಿಗೆ ಮತ್ತೆ ನಾವು ಮಾತಾಡುವಾಗಿಲ್ಲ, ಅವರಿಗೆ ಅಸಲಾಗ್ತದೆ ಅಂತ ಕಾಣ್ತದೆ. ಗಾಡಿ ಹೋಗ್ತದೆ, ಹೋಗ್ಲಿ, ಮೈಲೇಜ್ ಉಂಟು, ಹೋಗ್ಲಿ, ಗಾಡಿಯಲ್ಲಿ ಡೀಸೆಲ್ ಉಂಟು, ಹೋಗ್ಲಿ, ನಮಗೆ ನಾವು ಹೋಗ್ತೇವೆ. ಮತ್ತೆ ಎಂತಂತ ಹೇಳಿದರೆ ಓನರ್ಗೆ ಅಸಲಾಗ್ಬೋದು, ಅದಕ್ಕೋಸ್ಕರ ಅವರು ಕಳಿಸ್ತಾರೆ ಅಂತ ಕಾಣ್ತದೆ. ಅವ್ರು ಹೇಳೋದು ಹೇಳುದಂತ ಹೋಗುವ ದಾರಿ ಅಲ್ಲ ಹಾಕೊಂಡು ಹೋಗಿ, ನಮಗೆ ಕೂಡ ಖುಷಿ ಆಗ್ತದೆ. ಗಾಡಿಯಲ್ಲಿ ಡೀಸೆಲ್ ಉಂಟಲ್ಲ, ನಮ್ಗೆ ಹೋಗಿ. ನಮಗೆ ಎಂತ ಇಲ್ಲ ಸ್ವಾಮಿ, ನೀವು ಎಲ್ಲಿಗೆ ಹೋಗ್ಲಿಕ್ಕೆ ಹೇಳಿದ್ರೆ ನಾವು ಹೋಗ್ತೇವೆ. ನಮಗೆ ಅದರಲ್ಲಿ ತೊಂದರೆವೇ ಇಲ್ಲ. ಆದರೆ ಜಾಸ್ತಿ ಒತ್ತಡ ಬೀಳುವಾಗ ಸಿಟ್ಟು ಬರ್ತದೆ. ಒಂದು ಮನುಷ್ಯನಿಗೆ ಎಷ್ಟು ಕೆಲಸ ಇರಬೇಕು ಅಷ್ಟೇ ಇರಬೇಕು. ಮಿತಿ ಮೀರಿ ತಲೆ ಮೇಲೆ ಕೆಲಸ ಕೊಡುವಾಗ ಸಿಟ್ಟು ಬರುವುದು ಸರ್ವೇ ಸಾಮಾನ್ಯ ಅಲ್ಲ ವಸಂತಣ್ಣ? ಇವತ್ತು ನನಗೆ ಕೋಪ ಬರ್ತಾ ಇಲ್ಲ. ಯಾಕಂತ ಹೇಳಿದರೆ ಇವತ್ತು ಸ್ವಲ್ಪ ಬೇಗ ಬಿಟ್ಟಿದ್ದಾರೆ. ಬೇಗ ಬಿಟ್ಟಾಗ ನಮಗೆ ಇದು ಆರಾಮ್ಸೆ ಹೋಗ್ಲಿಕ್ಕೆ ಆಗ್ತದೆ. ನೋಡಿ, ಈಗ ನಾನೀಗ ಎಂಥದ್ದು ಮಾತಾಡಲಿಲ್ಲ ಓನರ್ ಹತ್ರ, ಅದು ಹಾಗೆ ಹೀಗೆ ಅಂತ ಹೇಳಲಿಲ್ಲ. ಈಗ ನಾನು ಸಿಟ್ಟಲ್ಲಿ ಕೂಡ ಇಲ್ಲ, ನಾನು ನನ್ನಷ್ಟಕ್ಕೆ ಹೋಗ್ತೇನೆ, ಖಾಲಿ ಮಾಡಿ ಬರ್ತೇನೆ. ಬೇಗ ಬಿಟ್ಟರೆ ನಮಗೆ ಸಹ ಟೈಮ್ ಪಿಕಪ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲ ಅಂತ ಹೇಳಿದರೆ 1-2 ಗಂಟೆಗೆ ಬಿಟ್ಟರೆ ನಮ್ಗೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ವಸಂತ? ನಮಗೆ ಒತ್ತಡ ಜಾಸ್ತಿ ಆಗ್ತದೆ. ಅಲ್ಲಿ ಖಾಲಿ ಮಾಡ್ಲಿಕ್ಕೆ ಉಂಟು, ಇಲ್ಲಿ ಖಾಲಿ ಮಾಡ್ಲಿಕ್ಕೆ ಉಂಟು, ಟೈಮ್ ಪಿಕಪ್ ಮಾಡಬೇಕು,
ಟೈಮ್ ಪಿಕಪ್ ಯಾಕಂತ ಹೇಳಿದ್ರೆ ನಮಗೆ ಸಹ ಹೋಗ್ಲಿಕ್ಕೆ ಉಂಟು ಸ್ವಾಮಿ, ನಮಗೆ ಸಹ ಮನೆ ಉಂಟಲ್ಲ, ನಮಗೆ ಸಹ ಮನೆ ಮಠ ಅಂತೆಲ್ಲ ಉಂಟು, ನಮಗೆ ಸಹ ಹೋಗ್ಲಿಕ್ಕೆ ಉಂಟು. ಮಠ ಇರೋದು ಸ್ವಾಮೀಜಿ ಅವರಿಗೆ ಮಾರ್ರೆ, ನಮ್ಗೆ ಮನೆ ಮಾತ್ರ ಇರೋದು. ಎಂತ ವಸಂತ ನಡುವಲ್ಲಿ ಕಾಮಿಡಿ. ಅಲ್ಲ, ಮಠ ಇರೋದು ಸ್ವಾಮೀಜಿ ಅವರಿಗೆ, ನಮ್ಗೆ ಮನೆ ಮಾತ್ರ ಇರೋದು ಅಂತ. ಅದು ಮಠ ಅಂತ ಹೇಳ್ಬೇಡಿ ನೀವು, ನಮ್ಗೆ ಮನೆ ಉಂಟು. ಮನೆ ಉಂಟು ಅಲ್ಲ ವಸಂತನ್, ಅದು ಹೇಳುವಾಗ ಫ್ಲೋ ಅಲ್ಲಿ ಬರ್ತದೆ. ಆಯ್ತಾ? ಅದು ಮನೆ ಮಠ ಅಂತ ಅವ್ರಿಗೆ ಅರ್ಥ ಆಗುದಿಲ್ವ ಅದು. ನಾವು ಅದೇ ಈಗ ಇಷ್ಟು ಬೇಗ ಬಿಟ್ಟರೆ ಆರಾಮ್ಸಾಗಿ ಖಾಲಿ ಮಾಡಿ ಬರ್ತೇವೆ ಅಲ್ಲ ವಸಂತ, ಅಷ್ಟೇ. ನಮಗೆ ಅದರಲ್ಲಿ ಎಂಥದ್ದಿಲ್ಲ. ಈಗ ಇವತ್ತು ಹೇಳ್ತೀನಿ ಮನೆ ಮಠ ಅಂತೇಳಿ, ಆಗ ಹೇಳ್ತಾರೆ ನಾಳೆ ದನಿಯವರು ವಿಡಿಯೋ ನೋಡಿ, ನೀವು ಮನೆ ಮಠ ಅಂತ ಹೇಳ್ತೀರಲ್ಲ, ನೀವು ಮಠಕ್ಕೆ ಹೋಗಿ ಅಂತ ಹೇಳಿದ್ರೆ ನಾವು ಅಲ್ಲಿಗೆ ಹೋಗಲ್ಲ, ಅದಕ್ಕೆ ಮನೆಗೆ ಹೋಗುದು. ಎಂತ ಮಠಕ್ಕೆ ಹೋಗಿ ನಾನು ಎಲ್ಲಿಗೆ, ನನ್ನ ಹಕ್ಕು ಅದು, ನಾನು ಎಲ್ಲಿಗೆ ಬೇಕಾದ್ರೆ ಹೋಗ್ತೇನೆ. ಯಾರು ಕೇಳುವವರು ಯಾರು? ಎಂಥದಿಲ್ಲ, ನನ್ನದು ಇಷ್ಟೇ. ನನ್ನದು ಕೆಲಸ ಆಯ್ತಾ, ಸಂಬಳ ತಗೊಂಡು ನನ್ನದಾಯ್ತು, ಮುಗೀತಲ್ಲಿಗೆ. ಅದನ್ನೆಲ್ಲ ಕಿವಿ ಕೊಡಲಿಕ್ಕೆ ಇಲ್ಲ ಅಷ್ಟೇ. ನೋಡಿ, ಇಲ್ಲಿಂದ ಶಿಶಿಲಕ್ಕೆ 8 ಕಿಲೋಮೀಟ್ರ್ ಉಂಟು, ಕರೆಕ್ಟಾಗಿ 8 ಕಿಲೋಮೀಟ್ರ್. ಹೋಗಿ ಬರಲಿಕ್ಕೆ 16 ಕಿಲೋಮೀಟ್ರ್. ನಮಗೆ ಅಂತ ಇಲ್ಲ, ನಾವು ಹಾಕಿ ಬರ್ತೇವೆ, ತೊಂದರೆ ಇಲ್ಲ, ಅಡ್ಡಿ ಇಲ್ಲ. ಇಲ್ಲಿಂದ ಸೀದಾ ಹೋಗಿ ಶಿಶಿಲಕ್ಕೆ ಹೋಗುವ. ಶಿಶಿಲಕ್ಕೆ ಹೋಗಿ ಊಟ ಸಿಗ್ತದಾ ಅಂತ ಫಸ್ಟಿಗೆ ನೋಡುವ ಅಲ್ಲ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.